ನಾನೇ ಫಸ್ಟ್ ಲವ್ ಆಗಿರಬೇಕು. ನನ್ನ ಬಿಟ್ಟರೆ ಬೇರೆ ಯಾವ ಹುಡುಗಿ ನನ್ನ ಲೈಫಲ್ಲಿ ಇರಬಾರ್ದು. ರೆಡಿ ಹೈಟ್ ಇದ್ದಾನ ಹುಡುಗ. ಈ ಸ್ಮೋಕಿಂಗ್ ಡ್ರಿಂಕಿಂಗ್ ಯಾವ ಚಟನೂ ಇರಬಾರ್ದು. ಸ್ಟಾರ್ ಯಶ್ ಫಿಲ್ಮ್ಗೆ ಫಸ್ಟ್ ಡೇ ಫಸ್ಟ್ ಶೋ ಕರ್ಕೊಂಡು ಹೋಗಲೇಬೇಕು. ಮೊನ್ನೆ ಒಂದು ಹುಡುಗ ಬಂದಿದ್ದ, ಅಸಹ್ಯವಾಗಿದ್ನಪ್ಪ. ಥೂ. ನನಗೆ ಟ್ರಿಪ್ಸ್ ಅಂದರೆ ತುಂಬ ಇಷ್ಟ. ಚೆನ್ನಾಗಿ ಸುತ್ತಾಡಿಸ್ಬೇಕು. ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಹುಡುಗ ಮಾಡಿದ್ರೆ ಓಕೆ, ಇಲ್ಲಾಂದರೆ ಕುಕ್ಕಿಟ್ರು ಪರವಾಗಿಲ್ಲ. ನಾನು ಓದಿರೋದು MBBS. ನನ್ನ ಮದುವೆ ಆಗೋ ಹುಡುಗನು MBBS ಓದಿರಬೇಕು. ಹುಡುಗನ ಮೊಬೈಲಲ್ಲಿ PUBG ಇದೆಯಾ? ಮದುವೆ ಆದಮೇಲೆ ಹುಡುಗನ ಅಪ್ಪ ಅಮ್ಮ ನಮ್ಮ ಜೊತೆ ಇರಬಾರ್ದು. ಬೇರೆ ಮಕ್ಕಳಿದ್ರೆ ಅವರೇ ನೋಡ್ಕೊಳ್ಳಿ ಅಥವಾ ರಿಲೇಟಿವ್ಸ್ ಮನೇಲಿ ಇರಲಿ. ಮದುವೆ ಆದ್ಮೇಲೆ ತಾಳಿ ಹಾಕೋ, ಹಣೆ ಕುಂಕುಮ ಇಟ್ಕೋ, ಇದೆಲ್ಲ ನಂಗೆ ಹೇಳ್ಬಾರ್ದು. ಹುಡುಗನ ಸ್ವಂತ ಮನೆ ಇದೆಯಾ? ಬಾಡಿಗೆ ಎಷ್ಟು ಬರುತ್ತೆ? ನನ್ನ ಹುಡುಗಿ ಹೇಗಿರಬೇಕು ಅಂತಂದರೆ ಸೋಷಲ್ ಆಗಿರಬೇಕು, ತುಂಬ ಮೆಚ್ಯೂರ್ಡ್ ಆಗಿರಬೇಕು. ನಾನೇನಾದರೂ ನನ್ನ ಫ್ರೆಂಡ್ ಜೊತೆ ಕ್ಲೋಸ್ ಆಗಿದ್ದೀನಿ ಅಂತಂದರೆ ಅನುಮಾನ ಪಡಬಾರ್ದು. ಅದೇ ರೀತಿ ಅವಳೇನಾದರೂ ಅವಳ ಫ್ರೆಂಡ್ ಜೊತೆ ಕ್ಲೋಸ್ ಆಗಿದ್ದಾರೆ ಅಂತಂದರೆ ನಾನು ಕೂಡ ಅನುಮಾನ ಪಡಲ್ಲ. ನಾನು ನೈಟು ಸುಸ್ತಾಗಿ ಬಂದಾಗ ಅವಳೇ ಲೋಟಕ್ಕೆ ಎಣ್ಣೆ ಹಾಕಿ ಸೋಡಾ ಮಿಕ್ಸ್ ಮಾಡಿ ಕೊಡಬೇಕು. ವರ್ಕ್ ಮಾಡೋ ಹುಡುಗಿ ಬೇಡ, ಆರಾಮಾಗಿ ಮನೇಲಿ ನಿಂತ್ಕೊಂಡು ಅಪ್ಪ ಅಮ್ಮ ನೋಡಿಕೊಂಡ್ರೆ ಸಾಕು. ನಮ್ಮ ಹುಡುಗಿ ನೋಡೋಕ್ಕೆ ಸಖತ್ತಾಗಿರ್ಬೇಕು. ಅವಳ ಮೇಕಪ್ಗೆ ಎಷ್ಟೇ ಖರ್ಚಾಗಲಿ ಎಲ್ಲ ನಾನೇ ನೋಡ್ಕೊತೀನಿ. ನನಗೆ ಆ್ಯಟಿಟ್ಯೂಡ್ ಇರೋ ಹುಡುಗಿ ಕಂಡ್ರೆ ಆಗಲ್ಲ. ಅಮ್ಮೋರ್ ಗಂಡ ಅಂತೂ ನಾನಾಗಲ್ಲ. ಹುಡುಗಿ ವಿಚಾರ ಬಂತು ಅಂತಂದರೆ ನಾನು ತುಂಬ ಪೊಸೆಸಿವ್. ಯಾವತ್ತೂ ಕೂಡ ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಮಾತಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಅವಳಿಗೆ ಒಳ್ಳೆ ಕೆಲಸ ಇರಬೇಕು, ವೆಲ್ ಸೆಟಲ್ ಫ್ಯಾಮಿಲಿ ಆಗಿರಬೇಕು, ಆಮೇಲೆ ಒಳ್ಳೆ ಡೌರಿ ಕೊಡಬೇಕು. ಹುಡುಗನ ಕ್ಯಾರೆಕ್ಟರ್ ಹುಡುಗಿ ಕ್ಯಾರೆಕ್ಟರ್ ಯಾವತ್ತೂ ಕೂಡ ಡಿಫ್ರೆಂಟ್ ಆಗಿರಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನನ್ನ ಹುಡುಗಿ ಕ್ಯಾರೆಕ್ಟರ್ ಕೂಡ ಡಿಫ್ರೆಂಟ್ ಆಗಿರಬೇಕು. ತುಂಬ ಲೇಟ್ ಆದಾಗ ಬೆಳಗ್ಗೆ ಹೊತ್ತು ಹೆಬ್ಬಿಸಿ ಜಾಗಿಂಗ್ ಕಳಿಸ್ಬೇಕು. ಮನೆಯಲ್ಲೇ ಹೆಲ್ತಿ ಫುಡ್ ಮಾಡಿ ನನಗೆ ಬಳಸಬೇಕು.